ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪಂಚಗವ್ಯ ದೀಪದ ಬಗ್ಗೆ ನಿಮಗೆಲ್ಲರೂ ತಿಳಿಸೋಣ ಅಂತ. ಆಲ್ರೆಡಿ ಇದು 10 ವರ್ಷದಿಂದ ತುಂಬ ಮಾಧ್ಯಮದವರು, ನಮ್ಮ ಯೂಟ್ಯೂಬ್ ಮಾಧ್ಯಮದ ಸ್ನೇಹಿತರೆಲ್ಲನೂ ಹಾಕ್ತಿದ್ದಾರೆ. ಆದರೂ ನನ್ನ ಚಾನಲ್ ವ್ಯೂ ಮಾಡೋ ಅಂಥವ್ರಿಗೆ ಒಂದು ಸಣ್ಣ ತಿಳುವಳಿಕೆಗೋಸ್ಕರ ಹಾಕ್ತಾಯಿದ್ದೀನಿ. ಈ ದೀಪ ಬಂದು ಪಂಚಗವ್ಯ ದೀಪ ಅಂತ. ನಾಟಿ ಹಸುವಿನಿಂದ ತಗೊಳ್ಳೋವಂಥ 5 ಪದಾರ್ಥಗಳು ಅಂದರೆ ಹಸುವಿನ ಸಗಣಿ, ಗಂಜಲ, ಮತ್ತು ತುಪ್ಪ, ಅದೇ ಹಸುವಿನ ತುಪ್ಪ, ಮತ್ತು ಹಾಲು, ಮೊಸರು. ಇದನ್ನು ಬೇಸಿಕ್ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಆಯುರ್ವೇದದ 5 ಪದಾರ್ಥಗಳು ಮತ್ತು ಗಿಡಮೂಲಿಕೆಗಳನ್ನು ಹಾಕಿ ಈ ದೀಪನ ಮಾಡಿರೋದು. ಈ ದೀಪನ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಉಪಯೋಗಗಳು ಇದ್ದಾವೆ. ಅಂದರೆ ಅದು ಮೇಯ್ನಾಗಿ ಮೊದಲನೇದು, ಇದು ಆಧ್ಯಾತ್ಮದ ವಿಷಯದಲ್ಲಿ ತುಂಬ ಪವಿತ್ರವಾದದ್ದು. ಇದನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಋಣಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ. ಮತ್ತು ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಬಂದಿದ್ದಾಗ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಮ್ಮದಿ ಇರೋದಿಲ್ಲ. ಅದೆಲ್ಲನೂ ಇದು ಹೋಗಿಸುತ್ತೆ ಅಂತ ವೇದ ಪುರಾಣಗಳಿಂದ ಹೇಳ್ಕೊಂಬಂದಿದ್ದಾರೆ. ಅದರಿಂದ ಇದು ತುಂಬ ಪ್ರಮುಖವಾದದ್ದು ಅಂತ ಹೇಳ್ಬೋದು. ಇದನ್ನು ನಾವು ಹಚ್ಚಬೇಕಾದ್ರೆ ಈ ದೀಪ ಫಸ್ಟು ದೀಪದ ಥರ ಉರಿಯುತ್ತೆ. ಆಮೇಲೆ ಸ್ವಲ್ಪ ಹತ್ಕೊಂಡಿದ್ಮೇಲೆ ಅಂದರೆ ಒಂದು 2-3 ನಿಮಿಷ ಬಿಟ್ಟರೆ ಅದು ಮುಂದಿನ ಭಾಗ ಹತ್ಕೊಂಡು ಕರ್ಪೂರದ ಥರ ಉರಿಯೋಕ್ಕೆ ಶುರು ಆಗುತ್ತೆ. ಹಾಗೆ ಉರಿತಾ ಅದೇನಾಗುತ್ತೆ, ಆ ದೀಪ ಫುಲ್ಲು ಹತ್ಕೊಳ್ಳುತ್ತೆ. ಈ ವಿಡಿಯೋದಲ್ಲಿ ಬರೋ ಥರ ಇದು ಹತ್ಕೊಂಡಾಗ ಸ್ವಲ್ಪ ಒಂದು 10-20 ನಿಮಿಷ ಬಿಟ್ಟ ಮೇಲೆ ನಾವು ಇನ್ನೊಂದು ಚೂರು ಎಣ್ಣೆ ಹಾಕಬೇಕಾಗುತ್ತೆ. ಈ ದೀಪಕ್ಕೆ ಎಣ್ಣೆಗಿನ್ನ ತುಪ್ಪ ತುಂಬ ಶ್ರೇಷ್ಠವಾದದ್ದು. ತುಪ್ಪ ನಮಗೆ ತಗೊಳ್ಳೋಕ್ಕೆ ಆಗಲ್ಲ, ನಮ್ಮ ತುಂಬ ಬಡವರು ಅಂದಾಗ ನಾವು ಮೊದಲಿಂದ ಹೇಗೆ ಯಾವ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವೋ ದೀಪಕ್ಕೆ ಅದನ್ನೇ ಯೂಸ್ ಮಾಡ್ಬೋದು. ತುಪ್ಪ ಹಾಕಿದಷ್ಟು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಇದನ್ನು ಹಚ್ಚಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ಈ ಥರ ಉರಿಯುತ್ತೆ. ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ. ಇದು ಹುರಿದ್ಮೇಲೆ ಇದರಲ್ಲಿ ಇದು ಆರಿದ್ಮೇಲೆ ಒಂದು ಹೊಗೆ ಸ್ಟಾರ್ಟ್ ಆಗುತ್ತೆ. ಆ ಹೊಗೆ ನಮ್ಮ ಮನೆ ಫುಲ್ಲು ಸುತ್ತಕೊಂಡ್ರೆ ಅದು ತುಂಬ ಒಳ್ಳೆಯದು. ಅಂದರೆ ನಾವು ಈ ದೀಪನ ಹಚ್ಚೋದು ಹೋಮಕ್ಕೆ ಸಮಾನ. ನಾವು ಯಾವುದಾದ್ರು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲೇ ಗಣಪತಿ ಹೋಮ ಇವು ಮಾಡಿದಾಗ ನಮ್ಮ ಮನೆಯಲ್ಲೇ ಹೆಚ್ಚು ಕಮ್ಮಿ ಒಂದು 2-3 ದಿನ ಆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದೇ ಸ್ಮೆಲ್ಲು ಇದು ಕೊಡುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲನೂ ಹಚ್ಚಿ ತುಂಬ ಪ್ರಯೋಜನವೂ ಆಗಿದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನು ಕೇಳಿಕೊಂಡು ನಾನು ಅದನ್ನು ಮಾಡಿದ್ದೀನಿ. ಅದಾದ ನಂತರ ಇದು ನಾನೇ ಮಾಡಿರುವಂಥ ಅದೇ ಪಂಚಗವ್ಯದ ಥಿಂಗ್ಸನ್ನು ಇಟ್ಕೊಂಡು ಸಾಂಬ್ರಾಣಿ ಮಾಡಿದ್ದೀನಿ. ಅಂದರೆ ಹಸುವಿನಿಂದ ಬಂದಂತಹ 5 ಅಂಶನ ಇಟ್ಟು ಅದರ ಜೊತೆಗೆ ಗಿಡಮೂಲಿಕೆಗಳನ್ನು ಮತ್ತು ಆಯುರ್ವೇದಿಕ್ ಐಟಮ್ಸನ್ನ ಹಾಕಿ ಈ ಸಾಂಬ್ರಾಣಿನ ಮಾಡಿದ್ದೀವಿ. ಇದರಲ್ಲಿ ಸಾಂಬ್ರಾಣಿನೂ ಆ್ಯಡ್ ಆಗಿರುತ್ತೆ. ಅಂದರೆ ಅದು ದೇವ್ರ ಮನೆ ಒಳಗೆ ಹಚ್ಚೋದಾದರೆ ಇದು ಮನೆ ಫುಲ್ಲು ನಮಗೆ ಒಳ್ಳೆಯ ಸ್ಮೆಲ್ ಬರಬೇಕು. ಸ್ಮೆಲ್ಲು ನಾವು ತಗೊಳ್ಳೋವಂಥ ವಾಸನೆ ಬಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಬೇಕು ಅಂದಾಗ ಈ ಥರದ್ದು ನಾವು ಪ್ರಾಡಕ್ಟ್ಸನ್ನ ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಈಗ ನಾನು ಇದರೆಲ್ಲ ಹಚ್ಚಿರೋ ಥರ ಸ್ವಲ್ಪ ಕರ್ಪೂರ ಇಟ್ಬಿಟ್ಟು ಹಚ್ಚಿಬಿಡಬೇಕು. ಕರ್ಪೂರ ಹುರಿದ್ಮೇಲೆ ಅದು ಈ ಥರ ಹುರಿಯೋಕ್ಕೆ ಶುರು ಆಗುತ್ತೆ. ಅಂದರೆ ಲೈಟಾಗಿ ಹೊಗೆ ಬರೋಕ್ಕೆ ಶುರು ಆಗುತ್ತೆ. ಹೋಗ್ತಾ ಹೊಗೆ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ಕಳಿಸ್ಬಿಟ್ರಂತೂ ನಾವು ಹಾಕಿರೋಂಥ ಎಲ್ಲ ಪುಡಿನೂ ಹುರಿದು ಕಪ್ಪಗಾಗ್ಬಿಡುತ್ತೆ. ಇದರಲ್ಲಿರೋವಂಥ ಈ ವಾಸನೆ ನಮ್ಮ ಆರೋಗ್ಯಕ್ಕೆ ಯಾವುದೇ ಕೆಡುಕನ್ನು ಉಂಟು ಮಾಡೋದಿಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ಇಜ್ಜಲು ಪುಡಿ ಆಗಲಿ, ಮರದ ಹೊಟ್ಟಾಗಲಿ ಅಥವಾ ಈ ರಾಸಾಯನಿಕ ವಸ್ತುಗಳನ್ನು ಬಳಸ್ಕೊಂಡು ಮಾಡಿರೋ ಅಂಥ ಸ್ಮೆಲ್ ಅಂದರೆ ಸೆಂಟ್ಸ್ ಆಗಲಿ ಏನನ್ನೂ ಹಾಕಿಲ್ಲ. ಸ್ವಾಭಾವಿಕವಾಗಿ ಗೊತ್ತಿರೋ ಅಂಥದ್ದನ್ನೇ ಹಾಕಿದ್ದೀವಿ. ಅದಾದ ನಂತರ ಇದು
ಅದೇ ಥರನೇ ಮಾಡಿರೋ ಅಂಥ ಧೂಪ್ ಸ್ಟಿಕ್ ಅಂತ ಹೇಳ್ತೀವಿ. ಈ ಧೂಪ್ ಸ್ಟಿಕ್ಕನ್ನು ಪಂಚಗವ್ಯ ತತ್ವದ ಮೇಲೇ ನಾನು ಮಾಡಿರೋ ಅಂಥದ್ದು. ಇದು ಹಾಗೇ ಇದನ್ನು ದೇವ್ರ ಮನೆಯಲ್ಲಿ ನಾವು ಕಂಪ್ಯೂಟರ್ ಸಾಂಬ್ರಾಣಿ ಅಂತ ಹೇಳ್ತೀವಲ್ಲ, ಆ ಥರ ಇದನ್ನು ಹಚ್ತೀವಿ. ಇದನ್ನು ಹಚ್ಚಬೇಕಾದ್ರೆ ಒಂದು ಬದಲಾವಣೆ ಏನು ಅಂತಂದರೆ, ಇದು ಬೇಗ ಹತ್ಕೊಳ್ಳಲ್ಲ. ನಾನು ಇರೋದನ್ನು ಡೈರೆಕ್ಟಾಗಿ ಹೇಳ್ತೀನಿ. ಬೇರೆ ಸಾಂಬ್ರಾಣಿ ಅಂಗಡೀಲಿ ತೊಗೊಳ್ಳೋ ಸಾಂಬ್ರಾಣಿ ಬತ್ತಿಗಿನ್ನ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದರೆ ಇದರಲ್ಲಿ ಜಿಗರ್ ಪೌಡರು ಅಥವಾ ಬೇಗ ಹತ್ಕೊಳ್ಳೋಂಗೆ ಆ ಈಜಿಲು ಪುಡಿ ಮತ್ತು ಮರದ ಹೊಟ್ಟು ಎಲ್ಲ ಹಾಕಿದಾಗ ಅದು ಬೇಗ ಹತ್ತುತ್ತೆ. ಇದು ಆ ಥರ ಅಂಶ ಏನೂ ಇಲ್ಲ. ತುಪ್ಪ, ಹಾಲು ಮತ್ತು ಮೊಸರು ಮತ್ತು ಇದ್ರ ಜೊತೆಗೆ ನಾನು ಲೋಳೆ ರಸ ಆ್ಯಡ್ ಮಾಡಿದ್ದೀನಿ, ನವಧಾನ್ಯಗಳನ್ನು ಹಾಕಿದ್ದೀನಿ ಒಳ್ಳೆಯದಾಗಲಿ ಅನ್ನೋ ಒಂದು ಅದರಿಂದ ಇದು ಹತ್ತೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಪರಿಮಳ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಸಿಗುವಂಥ ಸಾಂಬ್ರಾಣಿ ಪರಿಮಳ ಬರೋದಿಲ್ಲ.